ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊತಿದ್ದೀನಿ. ಅದು ಜಸ್ಟ್ ಒನ್ ಇಂಗ್ರೀಡಿಯೆಂಟಿಂದ, ಅದು ಬಂದು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್. ಈ ಫ್ಲ್ಯಾಕ್ಸ್ ಸೀಡ್ಸಿಂದ ತುಂಬಾ ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ಏನೇನೆಲ್ಲ ಅಂತಂದ್ಬಿಟ್ಟು ನಾನಿವತ್ತು ನಿಮಗೆ ಹೇಳ್ತೀನಿ. ಮೊದಲಿಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಹೇರ್ದು ವಾಲ್ಯೂಮು ತುಂಬ ಜಾಸ್ತಿ ಆಗುತ್ತೆ. ಹೇರ್ ಎಲ್ಲ ತುಂಬ ಶೈನಿಂಗ್ ಇರುತ್ತೆ. ಡ್ರೈ ಹೇರ್ ಮತ್ತು ಡ್ಯಾಂಡ್ರಫ್ನ ಕಡಿಮೆ ಮಾಡ್ಕೋಬೋದು, ಸ್ಕ್ಯಾಲ್ಪ್ನ ಹೆಲ್ದಿಯಾಗಿ ಇಟ್ಕೋಬೋದು. ಈ ಒಂದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅನ್ನೋದು ಇರುತ್ತೆ. ಸೊ ಅದರಿಂದ ಹೇರ್ ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿ ಶೈನ್ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ನಿಮ್ಮ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ಒಂದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ ಒಂದು ಒಂದು ಬೌಲ್ ತುಂಬ ವಾಟರ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಜಾಸ್ತಿ ಆಗಿಬಿಡುತ್ತೆ ಬಾಯ್ಲ್ ಮಾಡ್ತಾ ಮಾಡ್ತಾ. ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇದು ಫುಲ್ ಈ ಥರ ಸ್ವಲ್ಪ ಜೆಲ್ಲೆಲ್ಲ ಫಾರ್ಮ್ ಆಗಿ ಅದು ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು 10 ಮಿನಿಟ್ಸ್ ಆಗ್ಬೋದು, ಅಷ್ಟೆಲ್ಲ ಇಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದನ್ನ ಆ ಒಂದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇರೋ ಜೆಲ್ಲು ಆಚೆ ಬರಬೇಕು, ಅಂದರೆ ಅದು ಫುಲ್ ಜೆಲ್ಲಿ ಆಗಿ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ಈ ಥರ ಬಾಯ್ಲ್ ಮಾಡ್ಕೊಂಡು ನೋಡ್ತಾ ಇರಬೇಕು ಜೆಲ್ಲಿ ಬಂದಿದೆಯಾ ಅಂತ. ಬರ್ತಾ ಇದೆ. ನೋಡಿ ಈ ಥರ ಆಗಬೇಕು, ಈ ಥರ ಜೆಲ್ ಫಾರ್ಮ್ ಆಗಬೇಕು. ಈ ಥರ ಆದಮೇಲೆ ಇದನ್ನು ಇಳಿಸ್ಕೊಂಡು ಬಿಸಿ ಇರುವಾಗಲೇ ಅದನ್ನು ಒಂದು ಕಾಟನ್ ಕ್ಲಾತಿಂದ ಸೋದಿಸ್ಕೊಂಡು ಅದನ್ನು ತಲೆಗೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಹಂಗಂಗೆ ಹಾಕ್ಕೋಬೋದು. ನಾನಿದನ್ನು ಒಂದು 5 ನಿಮಿಷ ಆರಿಸ್ಕೊತೀನಿ, ಯಾಕೆಂದರೆ ತುಂಬ ಸುಡುತ್ತೆ, ಹಾಗಾಗಿ ಮುಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟು ಹೊಗೆ ಹೋಗ್ತಾ ಇದೆ. ನೋಡಿ ಈ ಥರ ಜೆಲ್ ಬರಬೇಕು. ಈಗ ನಾನು ಇದನ್ನು ಫಸ್ಟು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಇದು ಫೇಸ್ಗಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ನಮ್ಮ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಸೆನ್ಸಿಟಿವ್ ಸ್ಕಿನ್ ಏನಿರುತ್ತೋ ಅದನ್ನು ರೆಡ್ಯೂಸ್ ಮಾಡುತ್ತೆ. ಮತ್ತು ಡಾರ್ಕ್ ಸರ್ಕಲ್ಸ್ ಏನಿರುತ್ತೋ ಅದನ್ನು ಸ್ವಲ್ಪ ಡಾರ್ಕ್ ಇರೋದನ್ನು ಸ್ವಲ್ಪ ಲೈಟ್ ಮಾಡುತ್ತೆ. ಮತ್ತು ಪಫಿನೆಸ್ ಇರುತ್ತಲ್ಲ ಫೇಸೆಲ್ಲ, ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೋದು. ಮತ್ತು ಫೇಸ್ ಮೇಲೆ ಇರೋ ಆ್ಯಕ್ನೆ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಸಾಫ್ಟ್ ಆ್ಯಂಡ್ ಶೈನ್ ಆಗುತ್ತೆ ಸ್ಕಿನ್ನೆಲ್ಲ. ನಾನಿದನ್ನು ವಾರಕ್ಕೆ ಒಂದು 2-3 ಸರಿ ಹಾಕ್ಕೋತೀನಿ. ಸ್ಕಿನ್ ಅಂತೂ ತುಂಬ ಹೈಡ್ರೇಟ್ ಆಗಿರುತ್ತೆ ಮತ್ತು ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಇದನ್ನು ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೇರ್ಗೆ ಅಪ್ಲೈ ಮಾಡ್ಕೋತೀನಿ. ಫಸ್ಟು ಸೆಕ್ಷನ್ ಮಾಡಿಕೊಂಡು ಪಾರ್ಟಲ್ಲಿ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಬರೀ ಹೇರ್ಗೆ ಮಾತ್ರ ಅಪ್ಲೈ ಮಾಡೋದಲ್ಲ, ಸ್ಕಾಲ್ಪ್ಗೆ ಕೂಡ ಅಪ್ಲೈ ಮಾಡಬೇಕು. ನಾನು ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ತಿದ್ದೀನೋ ಅದೇ ಥರ ನೀವು ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಸೋಸಿಟ್ಕೊಂಡು ಬರೀ ಜೆಲ್ನ ಮಾತ್ರ ಅಪ್ಲೈ ಮಾಡ್ತಿಲ್ಲ, ಅದರದ್ದು ಬೀಜದ ಸಮೇತನೇ ಅಪ್ಲೈ ಮಾಡ್ಕೋತಿದ್ದೀನಿ.
ನೋಡ್ಬೋದು ಬೀಜ ಹಂಗೆ ಹಂಗೆ ಕಾಣ್ತಿದೆ. ಹಾಗೆ ಬಿಸಿ ಬಿಸಿನೂ ಹಾಕ್ಕೋತಿದ್ದೀನಿ. ಕೈ ಸುಡ್ತಿದೆ ಸ್ವಲ್ಪ ಸ್ವಲ್ಪ. ನಾವು ತಲೆಗೆ ಆಯಿಲ್ನ ಯಾವ ಥರ ಅಪ್ಲೈ ಮಾಡ್ಕೋತೀರೋ ಅದೇ ಥರ ಈ ಒಂದು ಪ್ಯಾಕ್ನು ಅಪ್ಲೈ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಹೇರ್ ಎಲ್ಲ ತುಂಬ ರಫ್ ಆಗಿಬಿಟ್ಟಿರುತ್ತೆ. ಯಾವಾಗ ನನಗೆ ರಫ್ ಅನಿಸುತ್ತೋ ಆ ಟೈಮಲ್ಲಿ ನಾನು ಈ ಒಂದು ಪ್ಯಾಕ್ನ ರೆಡಿ ಮಾಡಿ ಹಾಕ್ಕೋತೀನಿ. ಈ ಒಂದು ಪ್ಯಾಕ್ನ ಮಂತಲ್ಲಿ ನಾನೊಂದು 3 ಟೈಮ್ಸ್ ಹಾಕ್ಕೋತೀನಿ. ಆವಾಗಂತೂ ನನ್ನ ಹೇರ್ ಅಂತೂ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಇರುತ್ತೆ. ಇದನ್ನು ಹಾಕ್ಕೊಂಡು ಒಂದು 30 ಮಿನಿಟ್ಸ್ ಬಿಟ್ಬಿಡಬೇಕು. 30 ಮಿನಿಟ್ಸ್ ಬಿಟ್ಟ ನಂತರ ಇದನ್ನು ವಾಶ್ ಮಾಡ್ಕೋಬೇಕು. ಉಗುರು ಬೆಚ್ಚ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಬಟ್ ಶಾಂಪೂ ಎಲ್ಲ ಯೂಸ್ ಮಾಡಬಾರ್ದು. ಯಾವುದೇ ಥರ ಶಾಂಪೂ, ಯಾವುದೇ ಒಂದು ಹೇರ್ ಪ್ಯಾಕ್ ಹಾಕಿದ್ರೂ ಆವತ್ತಿನ ದಿನ ನಾವು ಬರೀ ವಾಟರಲ್ಲಿ ಮಾತ್ರನೇ ವಾಶ್ ಮಾಡ್ಕೋಬೇಕು. ಶ್ಯಾಂಪೂಸ್ ಎಲ್ಲ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಡೇಗೆ ನಾವು ಶ್ಯಾಂಪೂನ ಯೂಸ್ ಮಾಡಬೇಕು. ನೋಡಿ, ಫೇಸ್ಗೆ ಮತ್ತು ಹೇರ್ಗೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ, ಅದನ್ನು ನಾನು ಶೂಟ್ ಕೂಡ ಮಾಡ್ಕೊಳ್ಳಲಿಲ್ಲ. ಇದು ಬಾಯ್ಲ್ ಎಲ್ಲ ಮಾಡಿದ ನಂತರ ಇದಕ್ಕೆ ನಾನು ಒಂದು 2 ಸ್ಪೂನ್ಸ್ ಅಲೋವೆರಾ ಜೆಲ್ನ ಆ್ಯಡ್ ಮಾಡಿದ್ದೆ. ಅಲೋವೆರಾ ಜೆಲ್ ಮತ್ತು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡಿದ್ದೆ. ಸೊ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ. ಇಲ್ಲಾಂದರೆ ಫೈನ್. ನೋಡ್ಬೋದು ಈಗ ನನ್ನ ಸ್ಕಿನ್ನು ಎಷ್ಟು ಬ್ರೈಟಾಗಿ, ಎಷ್ಟು ಶೈನಿಂಗ್ ಆಗಿದೆ ಅಂತ. ಫೇಸ್ ಮೇಲೆ ಯಾವುದೇ ಥರ ಒಂದು ಪಿಂಪಲ್ ಆಗಲಿ, ಒಂದು ಮಾರ್ಕ್ ಸಹ ಇಲ್ಲ, ಅಷ್ಟು ಕ್ಲಿಯರಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೈಬ್ ವಿತ್ ರಮ್ಯಾ. ಥ್ಯಾಂಕ್ ಯು. ಲವ್ ಯು ಆಲ್.